ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಪೋಸ್ಟ್ ಆಫೀಸ್ ರೆಕರಿಂಗ್ ಡೆಪಾಸಿಟ್ ಅಂತ ಹೇಳಿದ್ರೆ RD ಅಂತ ಏನು ಹೇಳ್ತೀವಿ, ಇದ್ರ ನಮ್ಮೆಲ್ಲರ ಅಚ್ಚುಮೆಚ್ಚು ಅಂತಲೇ ಹೇಳ್ಬೋದು. ನಾವು 100 ರೂಪಾಯಿ ದುಡಿಲಿ, 1000 ರೂಪಾಯಿ ಆಗಲಿ ಅಥವಾ ಕೋಟಿ ರೂಪಾಯಿ ಆಗಲಿ, ನಾವೆಲ್ಲರೂ ಸಹ ಏನು ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಫ್ಯೂಚರ್ಗೋಸ್ಕರ ಎಲ್ಲಾದರೂ ಸೇವ್ ಮಾಡಬೇಕು ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ಸೊ ಪೋಸ್ಟ್ ಆಫೀಸ್ ಸ್ಕೀಮ್ನಲ್ಲಿ ಇನ್ವೆಸ್ಟ್ ಮಾಡೋದಾದರೆ ಎಲ್ಲರೂ ಫೇವರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ಸ್ಕೀಮ್ ಆಗಿರೋದ್ರಿಂದ ಇದರಲ್ಲಿ ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಕೂಡ ಇರುತ್ತೆ, ಹಾಗೆ ನಿಮಗೆ ಸೇಫ್ಟಿ ಕೂಡ ಇರುತ್ತೆ. ಸೊ ಪೋಸ್ಟ್ ಆಫೀಸ್ನಲ್ಲಿ ನೀವು ರೆಕರಿಂಗ್ ಡೆಪಾಸಿಟ್ ಅಂದರೆ RD ಅಕೌಂಟ್ನ ಹೇಗೆ ಓಪನ್ ಮಾಡ್ಬೋದು, ಹಾಗೆ ನಿಮಗೆ ಇದರಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಿರುತ್ತೆ, ಸೊ ಈ RDಯಿಂದ ನಿಮಗೆ ಬರುವಂತಹ ಲಾಭ ಏನು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸೊ ದಟ್ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಬೇಸಿಕಲಿ ಈ RD ಅಂದರೆ ರೆಕರಿಂಗ್ ಡೆಪಾಸಿಟ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಪ್ರತಿ ತಿಂಗಳು ಪರ್ಟಿಕ್ಯುಲರ್ ಅಮೌಂಟ್ನ ಪೋಸ್ಟ್ ಆಫೀಸ್ನಲ್ಲಿ ಸೇವ್ ಮಾಡಿ ಅದನ್ನು ಡೆಪಾಸಿಟ್ ಮಾಡೋದನ್ನೇ ನಾವು RD ಅಂತ ಹೇಳ್ತೀವಿ. ಸೊ ಮಿನಿಮಮ್ ಇಲ್ಲಿ ನೀವು 100 ರೂಪಾಯಿಂದ ಮ್ಯಾಕ್ಸಿಮಮ್ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ದುಡ್ಡನ್ನು ನೀವು ಪ್ರತಿ ತಿಂಗಳು ಸೇವ್ ಮಾಡಬಹುದು. ಸೊ ಇದಕ್ಕೆ ಯಾವುದೇ ರೀತಿಯಾದಂತಹ ಲಿಮಿಟ್ ಇರಲ್ಲ. ಸೊ ಬೇಸಿಕಲಿ ನೀವು ಪ್ರತಿ ತಿಂಗಳು ಎಷ್ಟು ಅಮೌಂಟ್ನ ತೊಗೊಂಡಿರ್ತೀರಾ, ಫಾರ್ ಎಕ್ಸಾಂಪಲ್ ನಾನು 1000 ರೂಪೀಸ್ ಅಮೌಂಟ್ನ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಜನ 5000 ತೊಗೊಂಡಿರ್ತಾರೆ, ಇನ್ನು ಸ್ವಲ್ಪ ಜನ 10,000 ತೊಗೊಂಡಿರ್ತಾರೆ. ಸೊ ನೀವು ತೊಗೊಂಡಿರೋ ಅಮೌಂಟನ್ನು ಪ್ರತಿ ತಿಂಗಳು ಕಟ್ಟುತ್ತಾ ಹೋಗಬೇಕು. ಸೊ ಇದರ ಮೆಚ್ಯೂರಿಟಿ ಪೀರಿಯಡ್ ಬಂದು ನಿಮಗೆ 5 ವರ್ಷದ ತನಕ ಇರುತ್ತೆ. ಸೊ ಬೇಸಿಕಲಿ ನೀವು ಎಷ್ಟು ಅಮೌಂಟ್ನ ಕಟ್ಟಿರ್ತೀರಾ ಅಂದರೆ 1000 ರೂಪಾಯಿ ಕಟ್ಟಿರ್ತೀರಾ, 5000 ರೂಪಾಯಿ ಕಟ್ಟಿರ್ತೀರಾ, ಸೊ ಎಷ್ಟು ಕಟ್ಟಿರ್ತೀರೋ ಆ ಪ್ರಿನ್ಸಿಪಲ್ ಅಮೌಂಟ್ಗೆ ನಿಮಗೆ 5 ವರ್ಷ ಮುಗಿದ ಮೇಲೆ ಇಂಟ್ರೆಸ್ಟ್ನ ಸೇರಿಸಿ ಕೊಡ್ತಾರೆ. ಸೊ ಈ ಫೈನಲ್ ಅಮೌಂಟ್ ಏನು ಇರುತ್ತೆ ಅದು ಬಂದು ನಿಮಗೆ ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ನಿಮಗೆ ಇಂಟ್ರೆಸ್ಟ್ ಅಮೌಂಟು ನಿಮ್ಮ ಅಕೌಂಟ್ಗೆ ಬರುತ್ತೆ. ಈ RDಯನ್ನು ಯಾರು ಬೇಕಾದರೂ ಕಟ್ಬಹುದಾ ಅಂತ ಕೇಳಿದ್ರೆ ಹೌದು, ಈ RDಯನ್ನು ಯಾರು ಬೇಕಾದರೂ ಕಟ್ಬಹುದು. ನಿಮ್ಮ ವಯಸ್ಸೇನಾದರೂ 10 ವರ್ಷಕ್ಕಿಂತ ಕಮ್ಮಿ ಇದ್ದರೆ ನಿಮ್ಮ ಪೇರೆಂಟ್ಸ್ ಹೆಸರಲ್ಲಿ ನೀವು ಕಟ್ಬಹುದು. ಸೊ ಈ RD ಸ್ಕೀಮಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಪ್ಪ ಇದೆ ಅಂತ ಹೇಳಿದ್ರೆ, ಸೊ RD ಸ್ಕೀಮಲ್ಲಿ ಬಂದು ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ 6.7% ಫಿಕ್ಸ್ಡ್ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಸೊ ಈ ಅಮೌಂಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಆಗುತ್ತೆ ಅಂತ ಹೇಳೋದಾದರೆ, ನೀವು ಪ್ರತಿ ತಿಂಗಳು 1000 ರೂಪಾಯಿನ ಮಿಸ್ ಮಾಡದೆ ಕಟ್ಟಿರ್ತೀರಾ ಅಂತ ಅಂದ್ಕೊಳ್ಳೋಣ. ಅಂದರೆ ನೀವು ಬರೋಬ್ಬರಿ 60 ತಿಂಗಳು ಕಟ್ಟಿರ್ತೀರಾ. ಸೊ ನೀವು ಕಟ್ಟಿರುವಂಥ ಟೋಟಲ್ ಅಮೌಂಟ್ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ 60,000 ಆಗಿರುತ್ತೆ. ಸೊ ಮೆಚ್ಯೂರಿಟಿ ಆದಮೇಲೆ ನಿಮಗೆ ಸಿಗುವಂಥ ಅಮೌಂಟ್ ಬಂದು ಇಲ್ಲಿ 71,370 ರೂಪಾಯಿ ಸಿಗುತ್ತೆ. ಸೊ ಹೌದು, ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನಿಮಗೆ 6.7% ರೇಟ್ ಆಫ್ ಇಂಟ್ರೆಸ್ಟ್ ಇದ್ದರೆ ನೀವು ಪ್ರತಿ ತಿಂಗಳು ಕಟ್ಟಿರುವಂತಹ ಒಂದು ಅಮೌಂಟ್ ಬಂದು 1000 ರೂಪೀಸ್. ಸೊ 1000 ರೂಪೀಸ್ನ ನೀವು 5 ವರ್ಷ ಕಟ್ಟಿರ್ತೀರಾ ಅಂದರೆ 60,000ನ ಕಟ್ಟಿರ್ತೀರಾ. ಸೊ 60,000ಕ್ಕೆ ನಿಮಗೆ ಬಂದು 11,370 ರೂಪಾಯಿ ಇಂಟ್ರೆಸ್ಟ್ ಸಿಗುತ್ತೆ. ಸೊ ನೀವೇನಾದರೂ ಪ್ರತಿ ತಿಂಗಳು 1,500 ರೂಪಾಯಿ ಕಟ್ಟಿರ್ತೀರಾ ಅಂತ ಹೇಳಿದ್ರೆ 60 ತಿಂಗಳಿಗೆ ನೀವು ಒಟ್ಟು ಕಟ್ಟಿರುವಂತಹ ಅಮೌಂಟ್ ಬಂದು 90,000 ಆಗಿರುತ್ತೆ. ನಿಮಗೆ ಮೆಚ್ಯೂರಿಟಿ 5 ಇಯರ್ಸ್ ಮೆಚ್ಯೂರಿಟಿ ಆದಮೇಲೆ ನಿಮಗೆ ಬರುವಂತಹ ಅಮೌಂಟ್ ಇಲ್ಲಿ 1,07,050 ರೂಪಾಯಿ. ಸೊ ಈ ರೀತಿಯಾಗಿ ನಿಮಗೆ ಅಮೌಂಟು ಕ್ಯಾಲ್ಕುಲೇಟ್ ಆಗುತ್ತೆ. ನೀವು ಕಟ್ಟಿರುವಂತಹ ದುಡ್ಡು ಕೂಡ ಸೇಫ್ ಆಗಿರುತ್ತೆ, ಹಾಗೆ ನಿಮಗೆ ಇಂಟ್ರೆಸ್ಟ್ ಕೂಡ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.